ಹಾಯ್, ನಮಸ್ತೆ. MK ಮ್ಯಾಥ್ಸ್ಗೆ ಸ್ವಾಗತ. ಸೊ ಫಸ್ಟ್ PU ಸ್ಟೂಡೆಂಟ್ಸ್ಗೆ 6 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿ. ಸೊ ಟ್ರಿಗ್ನೋಮೆಟ್ರಿ ಚಾಪ್ಟರಿಂದ ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅನ್ನೋ ಪ್ರೂಫು 6 ಮಾರ್ಕ್ಸಿಗೆ ಫಿಕ್ಸ್ ಕೇಳ್ತಾರೆ. ಸೊ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ನೀವು ಈ ಪ್ರೂಫ್ ಓದೋದ್ರಿಂದ 6 ಮಾರ್ಕ್ಸ್ ಗೇನ್ ಮಾಡ್ಬೋದು ಈ ಚಾಪ್ಟರಿಂದ. ಸೊ ಈಗ ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಸೊ ಈ ಫಾರ್ಮುಲಾಯಿಂದ ಎಲ್ಲ ಫಾರ್ಮುಲಾಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದ್ರದ್ದು ಒಂದೇ ಪ್ರೂಫ್ ನಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಇರೋದು. ಸೊ ಈ ಪ್ರೂಫ್ನ ಬಾಯಾಟ ಹಾಕೋಕ್ಕಿಂತ 5 ಟೈಮ್ಸ್ 6 ಟೈಮ್ಸ್ 10 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡೋಕ್ಕಿಂತ ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ವಿತಿನ್ 10-20 ಮಿನಿಟ್ಸಲ್ಲೇ ಇದನ್ನು ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿಬಿಡ್ಬೋದು. ಸೊ ಇದಕ್ಕೇನಿಲ್ಲ, ಬೇಸಿಕ್ ನಮ್ಗೆ ಬೇಕಾಗಿರೋದು ಡಿಸ್ಟೆನ್ಸ್ ಫಾರ್ಮುಲಾ. 10th ಆಲ್ರೆಡಿ ಓದಿರ್ತೀರ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಆ ಡಿಸ್ಟೆನ್ಸ್ ಫಾರ್ಮುಲಾ ಒಂದು ನನಗೆ ಗೊತ್ತಿದ್ರೆ ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅಲ್ಲಿ ಕ್ವಶನ್ ಏನು ಕೇಳಿದರೆ, ಪ್ರೂವ್ ದಟ್ ಜಾಮೆಟ್ರಿಕಲಿ ಪ್ರೂವ್ ಮಾಡೋಕ್ಕೆ ಹೇಳಿರ್ತಾರೆ. ಸೊ ಹಂಗಾಗಿ ಡಯಾಗ್ರಾಮ್ ಕೂಡ ಹಾಕಬೇಕಾಗುತ್ತೆ. ಡಯಾಗ್ರಾಮ್ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ಈಗ ಡಯಾಗ್ರಾಮ್ ಯಾವ ಥರ ಹಾಕ್ಬೇಕಂತಂದರೆ, ಫಸ್ಟ್ ಎಕ್ಸ್ ಆ್ಯಕ್ಸಿಸ್ಸು ವೈ ಆ್ಯಕ್ಸಿಸ್ ಹಾಕ್ಕೊಳ್ರಿ, ಆಮೇಲೆ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ರಿ. ಆ ಸರ್ಕಲ್ನ ನೀವು ಬೇಕಂದರೆ ಯೂನಿಟ್ ಸರ್ಕಲ್ ಅಂತ ಅನ್ಕೋಬೇಕು. ಈ ಸರ್ಕಲ್ನ ನಾವು ಯೂನಿಟ್ ಸರ್ಕಲ್ ಅಂತ ಅನ್ಕೊಳ್ಳೋಣ. ಯೂನಿಟ್ ಸರ್ಕಲ್ ಅಂತ ಯಾಕಂತಂದರೆ ಅದರದ್ದು ರೇಡಿಯಸ್ 1 ಆಗಿರುತ್ತೆ. ಸೊ ರೇಡಿಯಸ್ 1 ಆದರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋ ಟೈಮಲ್ಲಿ ನಮ್ಗೆ ಈಸಿ ಆಗುತ್ತೆ. ಸೊ ಹಂಗಾಗಿ ನಾವು ಯೂನಿಟ್ ಸರ್ಕಲ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಯೂನಿಟ್ ಸರ್ಕಲ್ ಕನ್ಸಿಡರ್ ಮಾಡಿದ್ಮೇಲೆ ಬಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ ನೀವು ಕ್ವಶನಲ್ಲಿ ಗೊತ್ತಾಗುತ್ತೆ ನಮಗೆ ಕಾಸ್ ಇನ್ಸೈಡ್ ಎಕ್ಸ್ ಪ್ಲಸ್ ವೈ ಬೇಕು ನಮಗೆ. ಸೊ ಹಂಗಂದ್ರೆ ಕಾಸ್ ಇನ್ಸೈಡ್ ಎಕ್ಸ್ ಬೇಕು, ಕಾಸ್ ಇನ್ಸೈಡ್ ವೈ ಬೇಕು, ಎಕ್ಸ್ ಆ್ಯಂಗಲ್ ಬೇಕು, ವೈ ಆ್ಯಂಗಲ್ ಬೇಕು, ಎಕ್ಸ್ ಪ್ಲಸ್ ವೈ ಆ್ಯಂಗಲ್ ಬೇಕು. 3 ಆ್ಯಂಗಲ್ಸ್ ನಮಗೆ ಡಯಾಗ್ರಾಮಲ್ಲಿ ಕಾಣ್ತಾ ಇರ್ಬೋದು. ಸೊ 3 ಆ್ಯಂಗಲ್ಸ್ ಬೇಕಂದರೆ ಸೊ ನಾವು ಆ್ಯಂಗಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಫಸ್ಟು ಇದು ಒರಿಜಿನ್ ಆಗಿರೋದ್ರಿಂದ ಇದು O ಅಂತ ಬರೀತಿದ್ದೀನಿ. ಸೊ ಸೆಂಟರ್ ಆಫ್ ಅ ಸರ್ಕಲ್ ಒರಿಜಿನಲ್ ಫಿಕ್ಸ್ ಮಾಡಿದ್ದೀವಿ. ಸೊ ಈಗ ಈ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಎಕ್ಸ್ ಆ್ಯಕ್ಸಿಸ್ ಮೇಲೆ ಸರ್ಕಲ್ ಎಂಡ್ ಆಗಿದೆಯಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆ ಪಾಯಿಂಟ್ನ ನಾನು P1 ಅಂತಿದ್ದೀನಿ. ಸೊ ಇದು ಯೂನಿಟ್ ಸರ್ಕಲ್ ಆಗಿರೋದ್ರಿಂದ ಸೊ ಇಲ್ಲಿ ಅಬ್ಸರ್ವ್ ಮಾಡೋದು, ಯೂನಿಟ್ ಸರ್ಕಲ್ ಆಗಿರೋದ್ರಿಂದ ಇದು ರೇಡಿಯಸ್ ಆಗಿ ಆ್ಯಕ್ಟ್ ಆಗುತ್ತೆ. ರೇಡಿಯಸ್ ಏನಾಗಿರುತ್ತೆ ಇಲ್ಲಿ 1 ಯೂನಿಟ್ ಇದೆ. ಸೊ ಯಾಕಂದರೆ ಯೂನಿಟ್ ಸರ್ಕಲ್ ಅಂತಿದ್ದೀನಿ. ಸೊ ಹಂಗಾಗಿ ಏನಾಯಿತು, ಇದು 1,0 ಆಯಿತು. ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರೋದ್ರಿಂದ 1,0 ಅಂತ ಬರ್ತದೆ. ಈ ಪಾಯಿಂಟ್ P1ನ ಮೂವ್ ಮಾಡ್ತೀನಿ, ರೊಟೇಟ್ ಮಾಡ್ತೀನಿ. ಯಾಕಂದರೆ ಆ್ಯಂಗಲ್ ಕ್ರಿಯೇಟ್ ಮಾಡಬೇಕು. ಆ್ಯಂಗಲ್ ಕ್ರಿಯೇಟ್ ಮಾಡ್ಬೇಕಂತಂದರೆ ಆ್ಯಂಗಲ್ ಅಂತಂದ್ರೆ ಮೆಜರ್ಮೆಂಟ್ ಆಫ್ ರೊಟೇಷನ್. ಸೊ ರೊಟೇಟ್ ಮಾಡಬೇಕಾಗುತ್ತೆ. ಈ P1 ಈ ಸರ್ಕಲ್ ಮೇಲೆ ರೊಟೇಟ್ ಮಾಡ್ತೀನಿ ಸಮ್ ಆ್ಯಂಗಲ್ಲು. ಸೊ ಅವಾಗ ಆ ಸಮ್ ಆ್ಯಂಗಲ್ನ ನಾನು ಎಕ್ಸ್ ಅಂತ ಡಿನೋಟ್ ಮಾಡ್ಕೊತೀನಿ. ಈ P1ಗೆ ಇಲ್ಲಿ ಬರುತ್ತೆ. ಸೊ ಇದನ್ನು ನ್ಯೂ ಪಾಯಿಂಟನ್ನು ನಾನು ಇದನ್ನು P2 ಅಂತಿದ್ದೀನಿ. ನ್ಯೂ ಪಾಯಿಂಟ್ P2 ಅಂತಿದ್ದೀನಿ. ಸೊ ಇವೆರಡು ಪಾಯಿಂಟ್ ಕನೆಕ್ಟ್ ಮಾಡ್ತೀನಿ. ಇವೆರಡು ಪಾಯಿಂಟ್ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಏನು ಕ್ರಿಯೇಟ್ ಆಯ್ತಲ್ಲ, ಇದೇ ಎಕ್ಸ್ ಆ್ಯಂಗಲ್ ಅಂತೀನಿ. ಸೊ ಎಕ್ಸ್ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಂಡು ಈ ವೈ ಬೇಕು. ಸೊ ಅದಕ್ಕೆ P2 ಮತ್ತೆ ಫರ್ದರ್ ರೊಟೇಟ್ ಮಾಡ್ತೀನಿ. ಇಲ್ಲಿ ನ್ಯೂ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು P3 ಅಂತೀನಿ. ಸೊ ಈ P3 ಅಂತೀನಿ. ಸೊ ಇದೇನು ನ್ಯೂ ಆ್ಯಂಗಲ್ ಕ್ರಿಯೇಟ್ ಆಯ್ತಲ್ಲ, ಈ ನ್ಯೂ ಆ್ಯಂಗಲ್ನ ನಾನು ವೈ ಅಂತೀನಿ. ಈ ನ್ಯೂ ಆ್ಯಂಗಲ್ನ ವೈ ಅಂತ ಡಿನೋಟ್ ಮಾಡ್ತೇನೆ. ಸೊ ಈಗ ನಮಗೆ ಎಕ್ಸ್ ಆ್ಯಂಗಲ್ ಬಂತು, ವೈ ಆ್ಯಂಗಲ್ ಬಂತು. ಏನು ಜಸ್ಟ್ P1 ಪಾಯಿಂಟ್ನ ಅಬೋ ರೊಟೇಟ್ ಮಾಡಿದೆ, P2 ಆಯ್ತು ನ್ಯೂ ಪಾಯಿಂಟು, ಅದು ಎಕ್ಸ್ ಆ್ಯಂಗಲ್. ಅದೇ ಪಾಯಿಂಟ್ನ ಮತ್ತೆ ಫರ್ದರ್ ರೊಟೇಟ್ ಮಾಡಿದೆ, P3 ಆಯಿತು. ಸೊ ವೈ ಆ್ಯಂಗಲ್. ಸೊ ಹಂಗಂದ್ರೆ ಟೋಟಲ್ P1 ಇಂದ P3 ಹೋದ್ರೆ ಎಷ್ಟು ಆ್ಯಂಗಲ್ ಸಿಗುತ್ತೆ ಅಂತ ನೋಡಿದರೆ, ಸೊ P1 ಇಂದ P3 ಹೋದರೆ ನಮಗೆ ಟೋಟಲ್ ಆ್ಯಂಗಲೇ ಸಿಗುತ್ತೆ ಎಕ್ಸ್ ಪ್ಲಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಕೂಡ ಸಿಕ್ತು. ಎಕ್ಸ್ ಆ್ಯಂಗಲ್ ಆಯಿತು, ವೈ ಆಯಿತು, ಎಕ್ಸ್ ಪ್ಲಸ್ ವೈ ಆಯಿತು. ಬಟ್ ಇಲ್ಲಿ ಏನು ನಾವು ನೆನ್ಪಿಟ್ಕೋಬೇಕು, ಇಲ್ಲಿ ಏನು ಫರ್ದರ್ ಏನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ, ಸೊ ನಾವು ಇಷ್ಟೊತ್ತು ಕ್ರಿಯೇಟ್ ಮಾಡಿದ್ದು ಆ್ಯಂಟಿ ಕ್ಲಾಕ್ ವೈಸಲ್ಲಿ. ಅಬ್ಸರ್ವ್ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆ್ಯಂಗಲ್ ಕ್ರಿಯೇಟ್ ಮಾಡಿದ್ವಿ. ಬಟ್ ಅವ್ರು ಮೆನ್ಷನ್ ಮಾಡಿಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಅಂತ. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕೂಡ ನಮಗೆ ಎಕ್ಸ್ ಪ್ಲಸ್ ವೈ ಆ್ಯಂಗಲ್ ಸಿಗಬೇಕು. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಮಗೆ ಎಕ್ಸ್ ಪ್ಲಸ್ ವೈ ಆ್ಯಂಗಲ್ ಸಿಗಬೇಕಂದ್ರೆ ಈ ಪಾಯಿಂಟ್ P1 ಇದೆಯಲ್ಲ, ಅದನ್ನು ನಾನು ಡೌನ್ವರ್ಡ್ ಮೂವ್ ಮಾಡಬೇಕಾಗುತ್ತೆ. ಕ್ಲಾಕ್ ವೈಸ್ ಮೂವ್ ಮಾಡಬೇಕು. ಕ್ಲಾಕ್ ವೈಸ್ ಮೂವ್ ಮಾಡಿ ಎಕ್ಸ್ ಪ್ಲಸ್ ವೈ ಕ್ರಿಯೇಟ್ ಆಗೋ ಥರ ನಾನೀಗ ಫಾರ್ಮ್ ಮಾಡಬೇಕು ಈ ಡಯಾಗ್ರಾಮಲ್ಲಿ. ಸೊ ಈಗ ಆಲ್ರೆಡಿ ನನ್ನ ಹತ್ರ ಎಕ್ಸ್ ಇದೆ. ಸೊ ಈ ಆ್ಯಂಗಲ್ ನಾವು ಆಲ್ರೆಡಿ ಎಕ್ಸ್ ಅಂತಿದ್ದೀವಿ, ಹೌದಾ. ಆಲ್ರೆಡಿ ಈ ಪಾರ್ಟ್ ಎಕ್ಸ್ ಇರೋದಕ್ಕೆ ನಾನು ಎಕ್ಸ್ಟ್ರಾ ಪಾರ್ಟ್ ವೈ ಕ್ರಿಯೇಟ್ ಮಾಡಿದರೆ ಟೋಟಲ್ ನಾನು ಎಕ್ಸ್ ಪ್ಲಸ್ ವೈ ಕ್ರಿಯೇಟ್ ಮಾಡ್ಬೋದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಹಂಗಾಗಿ ಏನು ಮಾಡ್ತೀನಿ, ನಾನು ಈ ಪಾಯಿಂಟ್ P1ನ ಡೌನ್ವರ್ಡ್ ಮೂವ್ ಮಾಡ್ತೀನಿ. ಅದನ್ನು ಏನಂತಿದ್ದೀನಿ ಇಲ್ಲಿ P4 ಅಂತೀನಿ. ಸೊ 4 ಪಾಯಿಂಟ್ಸ್ ಕ್ರಿಯೇಟ್ ಆಗೋದು, P1 P2 P3. P1 ಇಂದ ಡೌನ್ವರ್ಡ್ ಕ್ರಿಯೇಟ್ ಆಯ್ತಲ್ಲ, ಅದು P4 ಅಂತೀನಿ. ಸೊ ಈಗ ಇವೆರಡು ಜಾಯಿನ್ ಮಾಡ್ತೀನಿ, ಇವೆರಡು ಕನೆಕ್ಟ್ ಮಾಡ್ತೀನಿ. ಸೊ ಅವಾಗ ನಮಗೆ ನ್ಯೂ ಆ್ಯಂಗಲ್ ಕ್ರಿಯೇಟ್ ಆಯಿತು. ಆ ನ್ಯೂ ಆ್ಯಂಗಲ್ ಈ ನ್ಯೂ ಆ್ಯಂಗಲ್ ಇದೆಯಲ್ಲ, ಇದು ಇಲ್ಲಿ ಜಾಯಿನ್ ಮಾಡಿದರೆ P4ಗೆ ಜಾಯಿನ್ ಮಾಡಿದರೆ, ಸೊ ಇಲ್ಲಿ ನಮಗೆ ಆ್ಯಂಗಲ್ ಕ್ರಿಯೇಟ್ ಆಯಿತು. ಈ ಆ್ಯಂಗಲ್ನ ನಾನು ವೈ ಅಂತೀನಿ. ಸೊ ಮೈನಸ್ ವೈ ಕ್ರಿಯೇಟ್ ಆಯ್ತು. ಯಾಕಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ನ ನಾವು ನೆಗೆಟಿವ್ ಇಂದ ಮೆಜರ್ ಮಾಡ್ತೀವಿ. ಸೊ ಆ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಜಸ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಲ್ಲಿ,
ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆಯಾ ಅಂತ ಇಂಡಿಕೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇ 30 ಡಿಗ್ರಿ ಅಂದಿರ್ತೀನಿ, ಅದೇ ಈ ಡೈರೆಕ್ಷನಲ್ಲಿ ಮೂವ್ ಆದರೆ ಅದನ್ನೇ ನಾನು -30 ಡಿಗ್ರಿ ಅಂತ ಹೇಳಿರ್ತೀನಿ. ಸೊ ಅಂದರೆ ಮೀನಿಂಗ್ ಏನಿದು, ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆದಾಗ 30 ಡಿಗ್ರಿ ಅಂದಿನಿ, ಅದೇ 30 ಡಿಗ್ರಿ ಡೌನ್ವರ್ಡ್ ಮೂವ್ ಆದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆದಾಗ -30 ಡಿಗ್ರಿ ಅಂತೀನಿ. ಅಂದರೆ ಮೈನಸ್ ನಮಗೆ ಜಸ್ಟ್ ಇಂಡಿಕೇಟ್ ಮಾಡ್ತಾ ಇದೆ ನಾನು ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದ್ದೀನಿ ಅಂತ, ಪಾಸಿಟಿವ್ ಜಸ್ಟ್ ಇಂಡಿಕೇಟ್ ಮಾಡ್ತಾ ಇದೆ ನನಗೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇಂಡಿಕೇಶನ್ಗೋಸ್ಕರ ಪ್ಲಸ್ ಮೈನಸ್ ಯೂಸ್ ಮಾಡ್ತಿದ್ವಿ ಇಲ್ಲಿ ಆ್ಯಂಗಲಲ್ಲಿ. ಬಟ್ ಟೋಟಲ್ ಆ್ಯಂಗಲ್ ಎಷ್ಟು, ಇಲ್ಲಿಂದ ಇಲ್ಲಿ ಟೋಟಲ್ ಆ್ಯಂಗಲ್ ಎಷ್ಟು ಅಂತಂದ್ರೆ ಏನು ಹೇಳ್ತೀವಿ ನಾವು, 30 ಮತ್ತು ಇಲ್ಲಿ 30 ಇದೆ, ಇಲ್ಲಿ 30 ಇದೆ, ಟೋಟಲ್ 60 ಅಂತಲೇ ಹೇಳೋದು. 30 - 30 ಮಾಡಬಾರ್ದು, ಯಾಕಂದರೆ ಕ್ಲಾಕ್ ವೈಸಲ್ಲಿ 30 ಆ್ಯಂಗಲ್ ಕಾಣ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿ 30 ಆ್ಯಂಗಲ್ ಕಾಣ್ತಾ ಇದೆ. ಟೋಟಲ್ ಆ್ಯಂಗಲ್ ಎಷ್ಟು ಅಂದಾಗ ಅಲ್ಲಿ 30 ಇಲ್ಲಿ 30, ಟೋಟಲ್ 60 ಅಂತೀವಿ ನಾವು, ಹೌದಾ. ಸೊ ಈಗ ಅದೇ ಥರ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಆ್ಯಂಗಲ್ ಎಷ್ಟಿದೆ ಅಂದರೆ ಏನು ಹೇಳಬೇಕು ನಾವು, ಮತ್ತೆ x+y ಹೇಳ್ಬೇಕು, x - y ಆಗಲ್ಲ. ಯಾಕಂದರೆ ಇದು ಎಕ್ಸ್, ಕೆಳಗಡೆ ಇರೋದು ವೈ, ಬಟ್ -y ಅಂತ ಇದೀವಿ, ಮೈನಸ್ ಕನ್ಸಿಡರ್ ಮಾಡೋಂಗಿಲ್ಲ. ಮೈನಸ್ ಏನು ಇಂಡಿಕೇಟ್ ಮಾಡ್ತಿದೆ, ಜಸ್ಟ್ ಕ್ಲಾಕ್ ವೈಸ್ ಅಂತ ಹೇಳ್ತಾ ಇದೆ ಅಷ್ಟೇ. ಬಟ್ ಟೋಟಲ್ ಆ್ಯಂಗಲ್ ಅಂದಾಗ ಅಲ್ಲಿ ಎಕ್ಸ್ ಕ್ವಾಂಟಿಟಿ ಇದೆ, ಇಲ್ಲಿ ವೈ ಕ್ವಾಂಟಿಟಿ ಇದೆ, ಟೋಟಲ್ ಎಷ್ಟು ಕ್ವಾಂಟಿಟಿ ಅಂದಾಗ ನಾವು x+y ಅಂತಲೇ ಮೆನ್ಷನ್ ಮಾಡಬೇಕು. ಇದು ಏನಾಯ್ತು, ಇದು x+y ಆ್ಯಂಗಲ್ ಆಯ್ತು. ಸೊ ಈಗ ನಮಗೆ ಎರಡೂ ಡೈರೆಕ್ಷನ್ ಸಿಕ್ತು. ಸೊ ಈ ಡೈರೆಕ್ಷನಲ್ಲಿ ನೋಡಿದಾಗೂ ನಮಗೆ x+y ಸಿಗುತ್ತೆ, ಈ ಡೈರೆಕ್ಷನಲ್ಲಿ ನೋಡಿದಾಗೂ ನಮಗೆ x+y ಸಿಗುತ್ತೆ. ಸೊ ಯಾವ ಡೈರೆಕ್ಷನ್ ಆದರೂ ಪ್ರಾಬ್ಲಮ್ ಇಲ್ಲ, ಈ ಥರ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಮಾಡಿದ್ವಿ, ಆ್ಯಂಗಲ್ಸ್ ಕ್ರಿಯೇಟ್ ಮಾಡಿದ್ವಿ. ಸೊ ಸರ್ಕಲ್ ಡಯಾಗ್ರಾಮ್ ಹಾಕಿದ್ವಿ, ಸರ್ಕಲ್ ಹಾಕಿದ್ವಿ, ನೆಕ್ಸ್ಟ್ ಸರ್ಕಲ್ ಆದಮೇಲೆ ಆ್ಯಂಗಲ್ಸ್ ಕ್ರಿಯೇಟ್ ಮಾಡಿದ್ವಿ. ಆ್ಯಂಗಲ್ಸ್ ಕ್ರಿಯೇಟ್ ಆದ ತಕ್ಷಣ ಆಟೋಮೆಟಿಕಲ್ಲಿ ಕೋಆರ್ಡಿನೇಟ್ಸು ಕ್ರಿಯೇಟ್ ಆಗ್ತವೆ. ಏನೇನು ಕೋಆರ್ಡಿನೇಟ್ಸ್ ಕ್ರಿಯೇಟ್ ಆದವು ಇಲ್ಲಿ ಅಬ್ಸರ್ವ್ ಮಾಡಿದರೆ, ಇಲ್ಲಿ ಕರೆಕ್ಟಾಗಿ ನೋಡ್ರಿ, P1 ಆಲ್ರೆಡಿ ಬರೆದ್ಬಿಟ್ವಿ ನಾವು, ಹೌದಾ. ಸೊ P1 ಪ್ರಾಬ್ಲಮ್ ಇಲ್ಲ, P1 ಆಲ್ರೆಡಿ ಬರೆದಿದ್ವಿ. ಸೊ ಈಗ P2 ಕೋಆರ್ಡಿನೇಟ್ಸ್ ಬರೀಬೇಕು ನಾವು, P2 ಕೋಆರ್ಡಿನೇಟ್ಸ್ ಬರೀಬೇಕು, P3 ಕೋಆರ್ಡಿನೇಟ್ಸ್ ಬರೀಬೇಕು, P4 ಕೋಆರ್ಡಿನೇಟ್ಸ್ ಬರೀಬೇಕು. ಸೊ ಇವಿಷ್ಟು ಕೋಆರ್ಡಿನೇಟ್ಸ್ ಬರೆದ್ಬಿಟ್ರೆ ಸೊ ಕೋಆರ್ಡಿನೇಟ್ಸ್ ಫಿನಿಶ್ ಆಯಿತು. ಸೊ ಸರ್ಕಲ್ಲು, ಆ್ಯಂಗಲ್ಲು, ಕೋಆರ್ಡಿನೇಟ್ಸ್ ಸೈಮಲ್ಟೇನಿಯಸ್ ಆಗಿ ಕ್ರಿಯೇಟ್ ಆಗುತ್ತೆ. ಆ್ಯಂಗಲ್ ಕ್ರಿಯೇಟ್ ಆಯ್ತು ಅಂದರೆ ಕೋಆರ್ಡಿನೇಟ್ಸ್ ಕ್ರಿಯೇಟ್ ಆಯ್ತು, ಕೋಆರ್ಡಿನೇಟ್ ಕ್ರಿಯೇಟ್ ಆಯ್ತು ಅಂದರೆ ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಓಕೆ. ಸೊ ಈಗ P1 ಇಂದ P2 ಮೂವ್ ಆದಾಗೆ ನನಗೆ P1 ಇಂದ P2 ಮೂವ್ ಆದಾಗ ಇಲ್ಲೇನಿದೆ ಆ್ಯಂಗಲ್, ಎಕ್ಸ್ ಆ್ಯಂಗಲ್ ಇದೆ. ಸೊ ಎಕ್ಸ್ ಆ್ಯಂಗಲ್ ಇದೆ ಅಂದರೆ ಆ ಕೋಆರ್ಡಿನೇಟ್ ಏನಾಗುತ್ತೆ, ಆಲ್ರೆಡಿ ನಮ್ಗೆ ಗೊತ್ತು, ಎಕ್ಸ್ ಆ್ಯಕ್ಸಿಸ್ ಯಾವಾಗಲೂ ಕಾಸ್ ಬಗ್ಗೆ ಕಾಸ್ ಡಿಸ್ಕಸ್ ಮಾಡುತ್ತೆ, ವೈ ಆ್ಯಕ್ಸಿಸ್ ಯಾವಾಗಲೂ ಸೈನ್ ಡಿಸ್ಕಸ್ ಮಾಡುತ್ತೆ. ಓಕೆ. ಸೊ ಇದು ನೆನ್ಪಿಟ್ಕೊಳ್ರಿ, ಸೈನ್ ಅಂತಿದ್ದೀವಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸೈನ್ ಇದೆ ಅಲ್ಲ, ಇದು ಐ ಶೇಪಲ್ಲಿ, ಐ ಈಸ್ ನಥಿಂಗ್ ಬಟ್ ವೈ ಆ್ಯಕ್ಸಿಸ್, ಈ ಥರ ಅಂದ್ಕೊಡ್ರಿ. ಐ ಅಂತ ಇದೆ ಅಲ್ಲ, ಐ ಸೈನಲ್ಲಿ ಐ ಸಿಂಬಲ್ ಇದೆ, ಐ ಇದೆ ಅಂದರೆ ಈ ಥರ, ಈ ಡೈರೆಕ್ಷನಲ್ಲಿ ಇರೋದು ಯಾವುದು, ವೈ ಆ್ಯಕ್ಸಿಸ್. ಸೊ ವೈ ಆ್ಯಕ್ಸಿಸ್ ಮೇಲಿರೋ ಟ್ರಿಗ್ನೋಮೆಟ್ರಿ ಯಾವುದು, ಸೈನ್. ಎಕ್ಸ್ ಆ್ಯಕ್ಸಿಸ್ ಮೇಲಿರೋ ಟ್ರಿಗ್ನೋಮೆಟ್ರಿ ಯಾವುದು, ಕಾಸ್. ಫಿಸಿಕ್ಸಲ್ಲಿ ಯೂಸ್ ಆಗ್ತಾ ಇರುತ್ತೆ ನಿಮಗೆ. ಓಕೆ. ಸೊ ಈಗ P2 ಎಕ್ಸ್ ಆ್ಯಂಗಲ್ ಇರೋದ್ರಿಂದ P2 ಕೋಆರ್ಡಿನೇಟ್ ಏನು ಬರೀತೀನಿ ನಾನು, ಎಕ್ಸ್ ಆ್ಯಕ್ಸಿಸ್ ಕಾಸ್ ಅಲ್ಲ, ಸೊ ಅದಕ್ಕೆ ಫಸ್ಟ್ ಕಾಸ್ ಎಕ್ಸ್ ಸೈನ್, ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ ಬರೀತೀನಿ. ಎಕ್ಸ್ ಆ್ಯಂಗಲ್ಗೆ ಎಕ್ಸ್ ಆ್ಯಕ್ಸಿಸ್ ಅಲ್ಲಿರೋದನ್ನ ಕಾಸು, ವೈ ಆ್ಯಕ್ಸಿಸ್ ಅಲ್ಲಿರೋದನ್ನ ಸೈನ್ ಅಂತಿದ್ವಿ, ಹೌದಾ. ಕೋಆರ್ಡಿನೇಟ್ಸ್ ಹಂಗೆಲ್ಲ ಬರೋದು, ಎಕ್ಸ್ ಈಗ 10, 3 ಅಂದರೆ 10 ಈಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ, 3 ಈಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂ, ಹೌದಾ. ಸೊ ಈಗ ಅದೇ ಥರ ಟ್ರಿಗ್ನೋಮೆಟ್ರಿಯಲ್ಲಿ ಬರೀತಿದ್ವಿ, ಯಾಕಂದ್ರೆ ನಾವು ಪ್ರೂವ್ ಮಾಡ್ತಾ ಇರೋದೇ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ನೆಕ್ಸ್ಟ್ ಈಗ P3 ಹೋದ್ರೆ, P3 ಅಬ್ಸರ್ವ್ ಮಾಡಿರಿ, ಇಲ್ಲಿಂದ ಇಲ್ಲಿವರೆಗೆ ಆ್ಯಂಗಲ್ ಎಷ್ಟಿದೆ, x+y ಇದೆ. ಸೊ ಹಂಗಂದ್ರೆ ಇದ್ರ ಕೋಆರ್ಡಿನೇಟ್ಸ್ ಏನಾಗುತ್ತೆ ಈಗ ನಮಗೆ, ಕಾಸ್ x+y ಸೈನ್ x+y, ಸೈನ್ x+y. ಸೊ ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲ್ ಎಕ್ಸ್ ಆಗಿರೋದ್ರಿಂದ ಕಾಸ್ ಎಕ್ಸ್ ಸೈನ್ ಎಕ್ಸ್. ಸೊ ಇಲ್ಲಿಂದ ಈ P3 ಗಿರೋ ಆ್ಯಂಗಲ್ x+y ಆಗಿರೋದ್ರಿಂದ ಕಾಸ್ x+y ಸೈನ್ x+y. ಇಲ್ಲಿಂದ P4 ಗಿರೋ ಆ್ಯಂಗಲ್ -y ಆಗಿರೋದ್ರಿಂದ ಇದ್ರ ಕೋಆರ್ಡಿನೇಟ್ ಏನು ಬರೀತೀನಿ ಈಗ, ಕಾಸ್ -y ಸೈನ್ -y, ಕಾಸ್ -y ಸೈನ್ -y. ಇಲ್ಲಿ P4 ಅಬ್ಸರ್ವ್ ಮಾಡ್ರಿ, ಕೋಆರ್ಡಿನೇಟು -y ಐತೆ. -y ಯಾಕೆ ಕ್ವಾಡ್ರೆಂಟ್, -y ಇಲ್ಲಿತ್ತಲ್ಲ, ಇದು ಯಾಕೆ ಕ್ವಾಡ್ರೆಂಟ್, ಇದಿಷ್ಟು ಯಾಕೆ ಕ್ವಾಡ್ರೆಂಟ್ ಅಂತ ನೋಡಿದ್ರೆ ಇದು ಫೋರ್ತ್ ಕ್ವಾಡ್ರೆಂಟ್. ಟ್ರಿಗ್ನೋಮೆಟ್ರಿ ಓದಿ, ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್, ಹೌದಾ. ಸೊ ಈಗ ನಮಗೆ -y ಇರೋದಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಇದೆ -y. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವ್ದು ಪಾಸಿಟಿವ್ ಇರುತ್ತೆ, ಕಾಸ್ ಪಾಸಿಟಿವ್ ಇರುತ್ತೆ. ಸೊ ಹಂಗಂದ್ರೆ ಕಾಸ್ -y ಇಸ್ ನಥಿಂಗ್ ಬಟ್ ಏನು ಬರೀಬೋದು, ಪಾಸಿಟಿವ್ ಆಗಿಬಿಡುತ್ತೆ, ಅದು ಕಾಸ್ y ಅಂತ ಬರೀಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲೇ ಬರ್ಕೊಂಬಿಟ್ಟೆ ಕಾಸ್ y. ಕಾಸ್ -y ಅಲ್ಲ, ಈಗ ನೆಕ್ಸ್ಟ್ ಟೈಮ್ ನಾನು ಕಾಸ್ -y ಬಂದ್ರೆ ಏನು ಬರೀತೀನಿ, ಕಾಸ್ y ಅಂತ ಬರೀತೀನಿ. ಸೊ ಈ ಥರ ಬರೆಯೋದ್ರಿಂದ ಫರ್ದರ್ ಕ್ಯಾಲ್ಕುಲೇಷನ್ ನಮಗೆ ಭಾಳ ಸಿಂಪಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸೈನ್ ಇದೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಇರುತ್ತೆ. ಸೊ ಅದಕ್ಕೆ ಈ ಇನ್ಸೈಡ್ ಇರೋ ಮೈನಸ್ ಸೈನ್ ಔಟ್ಸೈಡ್ ಬರುತ್ತೆ, -sin y ಈ ಥರ ಕಾಸ್ -y ಸೈನ್ -y ಇತ್ತಲ್ಲ. ಸೊ ಏನಾಯ್ತು, ನೆಕ್ಸ್ಟ್ ಇನ್ನೊಂದು ಕೋಆರ್ಡಿನೇಟ್ ಬರ್ಕೊಂಡೆ ನ್ಯೂ ಆಗಿ, ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ.
ಕಾಸ್ ವೈ ಮೈನಸ್ ಸೈನ್ ವೈ ಆಯ್ತು. ಇದಿಷ್ಟು ಡಯಾಗ್ರಾಮ್ ಪರ್ಫೆಕ್ಟ್ ಆಗ್ಬಿಟ್ರೆ ಸೊ ನಮಗೆ ಕ್ಯಾಲ್ಕುಲೇಷನ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೆಂಟೆನ್ಸ್ ಬರೀಬೇಕು. ಏನು ಸೆಂಟೆನ್ಸ್? ಫಸ್ಟ್ ಏನು ಸರ್ಕಲ್ ಡ್ರಾ ಮಾಡಿದ್ವಲ್ಲ, ಸೊ ಅದಕ್ಕೆ ಸೆಂಟೆನ್ಸ್ ಏನು ಬರೆದಿದ್ದೀವಿ? ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಸರ್ಕಲ್. ಸೊ ಸೆಂಟೆನ್ಸ್ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಸರ್ಕಲ್ ರೇಡಿಯಸ್ 1 ವಿತ್ ಸೆಂಟರ್ ಒರಿಜಿನ್. ಜಸ್ಟ್ ಸಿಂಪಲ್, ನಿಮ್ಮ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರೋ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಓನ್ ಸೆಂಟೆನ್ಸ್ ಬರೀ. ಹಿಂಗೆ ಬರೀಬೇಕಂತ ಏನಿಲ್ಲ, ನಿಮಗೆ ಓನ್ ಆಗಿ ಏನು ಅನ್ಸುತ್ತೆ ಆ ಥರ ಬರೀರಿ. ಏನೇನು ಇರಬೇಕಂತ ಹೇಳ್ತೀನಿ. ಸರ್ಕಲ್ ಬಗ್ಗೆ ಇರಬೇಕು, ಯಾಕಂದ್ರೆ ಸರ್ಕಲ್ ಡ್ರಾ ಮಾಡಿವಿ. ಆಮೇಲೆ ಲೆಟ್ ಆ್ಯಂಗಲ್ಸ್ ಆರ್ ಅಂತ ಬರೆದಿದ್ದೀನಿ. ಆ್ಯಂಗಲ್ಸ್ ಏನೇನು ಇಲ್ಲೇ ಇದೆ ನೋಡಿ, P1 O P2. P1 O P2 ಏನು ಎಕ್ಸ್ ಬರ್ದೀವಿ, ಸೊ ಅದಕ್ಕೆ ಇಲ್ಲಿ ನೋಡಿ ಆ್ಯಂಗಲ್ ಸಿಂಬಲ್ ಹಾಕಿದ್ದೀನಿ. ಆ್ಯಂಗಲ್ ಸಿಂಬಲ್ ಇದು P1 O P2 ಏನಾಯ್ತು? ಎಕ್ಸ್ ಆಯಿತು. ನೆಕ್ಸ್ಟ್ ಅದೇ ಥರ ಇನ್ನೊಂದೇನು, P2 O P3 ವೈ, P1 O P3 ಎಕ್ಸ್ ಪ್ಲಸ್ ವೈ, P1 O P4 ಮೈನಸ್ ವೈ, P2 O P4 ಎಕ್ಸ್ ಪ್ಲಸ್ ವೈ. ಸೊ ಇವನ್ನೇ ಇಲ್ಲಿ ಬರ್ದಿರೋದು, ಇದಿಷ್ಟು ಆ್ಯಂಗಲ್ಸ್. P2 O P3 ವೈ, ಅಲ್ಲಿ ಏನು ಡಯಾಗ್ರಾಮಲ್ಲಿ ಏನೇನು ಬರ್ತೋ ಅದನ್ನೇ ಜಸ್ಟ್ ಸೆಂಟೆನ್ಸಲ್ಲಿ ಈ ಥರ ಆ್ಯಂಗಲ್ಸ್ ಬರೀಬೇಕು. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಆರ್ P1 ಏನಿದೆ ಕೋಆರ್ಡಿನೇಟ್ ಇಲ್ಲಿ ಬರ್ದಿರೋದೆ 1,0. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೋಆರ್ಡಿನೇಟ್ಸ್ ಏನಿದೆ? ಕಾಸ್ ಎಕ್ಸ್ ಸೈನ್ ಎಕ್ಸ್ ಇದೆ, ಸೊ ಇದು ಸೈನ್ ಎಕ್ಸ್. ಸೊ ಕಾಸ್ ಎಕ್ಸ್ ಸೈನ್ ಎಕ್ಸ್, ನೆಕ್ಸ್ಟ್ ಏನಿದೆ ಇಲ್ಲಿ? ಕಾಸ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಪ್ಲಸ್ ವೈ. ಸೊ P3 ಅಂದ್ರೆ ಕಾಸ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಪ್ಲಸ್ ವೈ. P4 ಅಂದ್ರೆ ನಾನು ಇದನ್ನ ಬರೆಯಲಿ, ಕ್ಯಾಲ್ಕುಲೇಷನ್ ಸಿಂಪಲ್ ಆಗಬೇಕಲ್ಲ, ಇದನ್ನ ಬರ್ಕೊಂತೀನಿ. ಕಾಸ್ ವೈ ಮೈನಸ್ ಸೈನ್ ವೈ, ಕಾಸ್ ವೈ ಮೈನಸ್ ಸೈನ್ ವೈ. ಸೊ ಈ ಕೋಆರ್ಡಿನೇಟ್ಸ್ ಬರ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಡಯಾಗ್ರಾಮ್ ಎಲ್ಲ ಆ್ಯಂಗಲ್ಸ್ ಕ್ರಿಯೇಟ್ ಆದಮೇಲೆ ಸೊ ನಮಗೀಗ ಕಾಸ್ ಬೇಕು. ಅಬ್ಸರ್ವ್ ಮಾಡಿ ಇಲ್ಲಿ ಕ್ವಶನ್, ಎಕ್ಸ್ ಪ್ಲಸ್ ವೈ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಏನು ಬೇಕು ನಮಗೆ? ಕಾಸ್ ಸೈನ್ ಈ ಥರ ಎಲ್ಲ ಕಾಣ್ತಾ ಇದ್ದಾವೆ. ಟ್ರಿಗ್ನೋಮೆಟ್ರಿ ಬೇಕು. ಸೊ ಟ್ರಿಗ್ನೋಮೆಟ್ರೀಸ್ ಎಲ್ಲ ಬೇಕಂತಂದ್ರೆ ನಿಮಗೆ ಟ್ರಯಾಂಗಲ್ಸ್ ಕ್ರಿಯೇಟ್ ಮಾಡಲೇಬೇಕು. ಟ್ರಯಾಂಗಲ್ ಇಂದನೇ ಬರ್ತವೆ ಟ್ರಿಗ್ನೋಮೆಟ್ರಿ. ಸೊ ಟ್ರಯಾಂಗಲ್ ಕ್ರಿಯೇಟ್ ಮಾಡೋಕೆ ಏನು ಮಾಡ್ತೀನಿ ಈಗ? ಸೊ ಈಗ ಕನೆಕ್ಟ್ ಮಾಡ್ತೀನಿ. ಯಾವ್ದು ಕನೆಕ್ಟ್ ಮಾಡೋಣ ಅಂತ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿದ್ರೆ, ಸೊ ಈಗ ಎಕ್ಸ್ ಪ್ಲಸ್ ವೈ ಇರೋದು ನಮಗೆ P1 ಮತ್ತೆ P3 ಇಂದ ಎಕ್ಸ್ ಪ್ಲಸ್ ವೈ ಇರೋದಕ್ಕೆ P1 P3 ಕನೆಕ್ಟ್ ಮಾಡ್ತೀನಿ. ಸೊ P1 P3 ಇದೆಲ್ಲ, P1 P3ನೇ ಕನೆಕ್ಟ್ ಮಾಡ್ತೀನಿ ನೋಡಿ. ಅಬ್ಸರ್ವ್, P1 P3 ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ P2 P4 ಕನೆಕ್ಟ್ ಮಾಡ್ತೀನಿ. ಯಾಕಂದ್ರೆ P2 P4 ನಡುವೆ ಎಕ್ಸ್ ಪ್ಲಸ್ ವೈ ಇದೆ ನಮಗೆ ಆಂಗಲ್, ಹೌದಾ? P2 P4 ಕನೆಕ್ಟ್ ಮಾಡ್ತೀನಿ. P2 P4 ಕನೆಕ್ಟ್ ಮಾಡಿದ್ರೆ P2 P4 ಕನೆಕ್ಟ್ ಮಾಡಿದ್ರೆ ಸೊ ಈಗ ನಮಗೆ 2 ಟ್ರಯಾಂಗಲ್ಸ್ ಕ್ರಿಯೇಟ್ ಆಯ್ತು. ಇಲ್ಲಿ 2 ಟ್ರಯಾಂಗಲ್ಸ್ ಕ್ರಿಯೇಟ್ ಆಯ್ತು. ಅಬ್ಸರ್ವ್ ಮಾಡಿ ಯಾವ್ಯಾವ ಟ್ರಯಾಂಗಲ್ಸ್ ಕ್ರಿಯೇಟ್ ಆಯ್ತು? P1 O P3 ಇದು, ಈ ಟ್ರಯಾಂಗಲ್ಸ್ ಕ್ರಿಯೇಟ್ ಆಯ್ತು P1 O P3. ನೆಕ್ಸ್ಟ್ P2 P4 ಕನೆಕ್ಟ್ ಮಾಡಿದ್ರೆ P2 O P4 ಈ ಟ್ರಯಾಂಗಲ್ ಕ್ರಿಯೇಟ್ ಆಯ್ತು. 2 ಟ್ರಯಾಂಗಲ್ಸ್ ಇದಾವೆ ನಮ್ಗೆ. ಸೊ ಇದು ಒಂದು ಟ್ರಯಾಂಗಲ್, ಇದು ಒಂದು ಟ್ರಯಾಂಗಲ್, 2 ಟ್ರಯಾಂಗಲ್ಸ್ ಇದೆ. ಸೊ ಈಗ ಟ್ರಯಾಂಗಲ್ಸ್ ಕ್ರಿಯೇಟ್ ಆದವು. ಯಾವಾಗ ಕ್ರಿಯೇಟ್ ಆದವು? ಜಾಯಿನ್ ಮಾಡಿದ್ವಿ. ಏನೇನು ಜಾಯಿನ್ ಮಾಡಿದ್ವಿ? P1 P3 ಜಾಯಿನ್ ಮಾಡಿದ್ವಿ, P2 P4 ಜಾಯಿನ್ ಮಾಡಿದ್ವಲ್ಲ, ಅನ್ನೇ ಸೆಂಟೆನ್ಸ್ ಅಲ್ಲಿ ಬರ್ತೀನಿ. ಜಾಯಿನಿಂಗ್ P1 P3 P2 P4 ದೆನ್ ವಿ ಗೆಟ್. ಜಾಯಿನ್ ಮಾಡಿದ್ಮೇಲೆ ಏನು ಸಿಕ್ಕು ನಮಗೆ? 2 ಟ್ರಯಾಂಗಲ್ ಸಿಕ್ಕು. ಅದೇ ಬರ್ತೀನಿ, ಟ್ರಯಾಂಗಲ್ P1 O P3, ಟ್ರಯಾಂಗಲ್ P2 O P4. ಆ ಟ್ರಯಾಂಗಲ್ ಸಿಕ್ವಲ್ಲ, ಅವೇನವು? ಇದು ಮೇನ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತಂದ್ರೆ ಏನು? ಸೇಮ್ ಶೇಪ್ ಸೇಮ್ ಸೈಜ್ ಇರುತ್ತೆ ಅಂತ. ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತಂದ್ರೆ ಸೇಮ್ ಶೇಪ್ ಸೇಮ್ ಸೈಜ್. ಅದೇ ಸಿಮಿಲರ್ ಟ್ರಯಾಂಗಲ್ಸ್ ಅಂತಂದ್ರೆ ಸೇಮ್ ಶೇಪ್ ಇರುತ್ತೆ, ಡಿಫ್ರೆಂಟ್ ಸೈಜ್ ಇರುತ್ತೆ. ಬಟ್ ಇಲ್ಲಿ ನಮಗಿರೋಂಥ ಟ್ರಯಾಂಗಲ್ಸ್ ಅಬ್ಸರ್ವ್ ಮಾಡಿದ್ರೆ, ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗಿರೋ ಟ್ರಯಾಂಗಲ್ಸ್ ಸೇಮ್ ಶೇಪ್ ಇದಾವೆ, ಸೇಮ್ ಸೈಜ್ ಇದಾವೆ. ಹಂಗಾಗಿ ಆ ಟ್ರಯಾಂಗಲ್ಸ್ ಏನಂತ ಬರೀಬೇಕು? ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಬರೀಬೇಕು. ಸೊ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂದ್ರೆ ಏನು? ಸೇಮ್ ಶೇಪ್ ಸೇಮ್ ಸೈಜ್ ಅಂದ್ರೆ ಸೈಜ್ ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತವೆ. ಎಲ್ಲ ಸೈಡ್ಸ್ ಈಕ್ವಲ್ ಇದಾವೆ ಅಂದ್ರೆ ಈ P1 P3 ಏನ್ ಜಾಯಿನ್ ಮಾಡಿದ್ವಲ್ಲ ಆ ಲೈನ್, P2 P4 ಜಾಯಿನ್ ಮಾಡಿದ್ವಲ್ಲ ಆ ಲೈನ್, ಅವೆರಡು ಸೇಮ್ ಇರ್ಬೇಕು. ಹಂಗಂದ್ರೆ ಟ್ರಯಾಂಗಲ್ ಅಂದ್ಮೇಲೆ, ಈ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂದ್ಮೇಲೆ, ಸೊ ಹಂಗಾಗಿ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತೀನಿ? P1 P3 ಈಕ್ವಲ್ ಟು P2 P4 ಅಂತ ಬರುತ್ತೆ. ಸೊ P1 P3 P2 P4 ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಈಗ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. by using distance formula P1 P3 ಏನ್ ಬರುತ್ತೆ? P1 P3 3 ಸ್ಟೆಪ್ಸ್ ನಾಗೆ ಫಿನಿಶ್ ಮಾಡ್ಬಿಟ್ರಿ.
ಓಕೆ ಸ್ಕ್ವೇರ್ ರೂಟ್ ಆಫ್ ಈ ಥರ ಸ್ಕ್ವೇರ್ ರೂಟ್ ಆಫ್ ಬರ್ಕೊಳ್ರಿ. ಡಿಸ್ಟೆನ್ಸ್ ಫಾರ್ಮುಲಾ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು P1 P3 ಅಂದ್ರಲ್ಲ, ಸೊ ಅವೆರಡು ಕೋಆರ್ಡಿನೇಟ್ಸ್ ಅಬ್ಸರ್ವ್ ಮಾಡ್ತೀನಿ ನೋಡಿ, P1 P3 ಇಲ್ಲಿದೆ. ಸೊ ಇದು P1 ಇದು P1 ಇಲ್ಲಿದೆ, P1 ಇದು P3 ಕರೆಕ್ಟಾಗಿ ನೋಡ್ಕೊಡ್ರಿ. ಯಾವ ಕೋಆರ್ಡಿನೇಟ್ ಪಾಯಿಂಟ್ಸ್ 4 ಪಾಯಿಂಟ್ಸ್ ಇರ್ತವೆ ಅದಕ್ಕೆ. ಸೊ ಇದು P1 ಇದು P3 P1 P3. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬೇಕು. ನನ್ನ ಸಜೆಷನ್ ಏನಂತಂದ್ರೆ ಅಪ್ಪರ್ ಮೈನಸ್ ಲೋವರೇ ಮಾಡ್ರಿ. ಅಪ್ಪರ್ ಮೈನಸ್ ಲೋವರ್ ಹೋಲ್ ಸ್ಕ್ವೇರ್, ಅಪ್ಪರ್ ಮೈನಸ್ ಲೋವರ್ ಹೋಲ್ ಸ್ಕ್ವೇರ್ ಈ ಥರ ತೊಗೊಳ್ರಿ. ಉಲ್ಟಾ ಪಲ್ಟಾ ತೊಗೊಂಡ್ರೆ ಏನಾಗುತ್ತೆ, ಹಿಂಗೆ ತೊಗೊಂಡ್ರೆ ಸಾಲ್ವ್ ಮಾಡ್ಬೇಕು ಡಿಸ್ಟೆನ್ಸ್ ಫಾರ್ಮುಲಾ, ಬಟ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಕ್ಯಾಲ್ಕುಲೇಷನ್ ರಾಂಗ್ ಆಗುತ್ತೆ. ಕ್ಯಾಲ್ಕುಲೇಷನ್ ರಾಂಗ್ ಆಗಬಾರ್ದು, ಸಿಂಪಲ್ ಆಗಿ ಬರಬೇಕು ಅಂತಂದ್ರೆ ಅಪ್ಪರ್ ಮೈನಸ್ ಲೋವರ್ ತೊಗೊಳ್ರಿ. ಅಪ್ಪರ್ ಮೈನಸ್ ಲೋವರ್ ಹಂಗಂದ್ರೆ ಏನಾಯ್ತು, ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ವೈ -1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ವೈದೇನಿದೆ ಸೈನ್ ಎಕ್ಸ್ ಪ್ಲಸ್ ವೈ -0 ಹೋಲ್ ಸ್ಕ್ವೇರ್. ಸೊ ಇದನ್ನ ಡಿಸ್ಟೆನ್ಸ್ ಫಾರ್ಮುಲಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಏನಾಗುತ್ತೆ ಈಗ ಕಾಸ್ ಎಕ್ಸ್ ಪ್ಲಸ್ ವೈ -1 ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ವೈ -0 ಹೋಲ್ ಸ್ಕ್ವೇರ್. ಇದು a - b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ a - b ಇದು a ಅನ್ಕೊಳ್ರಿ, ಇದು -b, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ರಿ. ಸೊ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ರಿ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ -2ab. ಹೌದಾ, a ಸ್ಕ್ವೇರ್ ಅಂದ್ರೆ ಏನಾಯ್ತು, ಇದು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ, ಬಿ ಸ್ಕ್ವೇರ್ ಅಂದ್ರೆ 1 ಇದೆ, 1 ಸ್ಕ್ವೇರ್ ಏನಾಯ್ತು 1, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ -2ab. a ಅಂದ್ರೆ ಕಾಸ್ ಎಕ್ಸ್ ಪ್ಲಸ್ ವೈ, b ಅಂದ್ರೆ 1. ಸೊ 2 ಕಾಸ್ ಎಕ್ಸ್ ಪ್ಲಸ್ ವೈ ಇಂಟು 1 ಅಂದ್ರೆ ಸೇಮ್ ಅದೇ ಬರುತ್ತೆ, 2 ಕಾಸ್ ಎಕ್ಸ್ ಪ್ಲಸ್ ವೈ ಇಂಟು 1 ಏನು 2 ಕಾಸ್ ಎಕ್ಸ್ ಪ್ಲಸ್ ವೈ. ಸೊ ಇದು a ಸ್ಕ್ವೇರ್, ಇದು b ಸ್ಕ್ವೇರ್, ಇದು -2ab. ಓಕೆ, ನೆಕ್ಸ್ಟ್ ಏನಿದೆ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ವೈ -0 ಬಿಟ್ಬಿಟ್ರಿ. ಸೈನ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಸೊ ಸೆಕೆಂಡ್ ಸ್ಟೆಪ್ ಮುಗೀತು. ಥರ್ಡ್ ಸ್ಟೆಪ್ಪಲ್ಲಿ ಆನ್ಸರ್ ಬರ್ಬಿಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಕಾಸ್ ಸ್ಕ್ವೇರ್, ಇದು ಸೈನ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ 1 ಐಡೆಂಟಿಟಿ. ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ 1, ಇಲ್ಲಿ ಆಲ್ರೆಡಿ 1 ಇದೆ, ಸೊ ಏನಾಯ್ತು +2 ಬಂದ್ಬಿಟ್ಟು ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ 1 ಆಯ್ತು, ಇಲ್ಲಿ ಆಲ್ರೆಡಿ 1 ಇದೆ, 1 + 1 2 ಆಯ್ತು. ಎಕ್ಸ್ಟ್ರಾ ಇರೋದೇನು -2 ಕಾಸ್ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಇದನ್ನ ಇಕ್ವೇಶನ್ 1 ಅಂತ. ಸೊ ಇಕ್ವೇಶನ್ 1 ಆಯ್ತು. ನೆಕ್ಸ್ಟ್ ಇಕ್ವೇಶನ್ 2 ಏನು P2 P4. ಇಕ್ವೇಶನ್ 2 ಯಾವುದು ಇದು P2 P4 ಫೈನ್. P1 P3 ಮಾಡಿದ್ವಿ, ಈಗ P2 P4 ಸೇಮ್. ಇಲ್ಲಿ ಅಬ್ಸರ್ವ್ ಮಾಡಿ, P2 P4 ನೋಡಿದ್ರೆ ಇದು P2 ಇದು P4, ಇದು P4 ಸೇಮ್. ಏನ್ ಹೇಳಿದೆ P2 P4 ಡಿಸ್ಟೆನ್ಸ್ ಫಾರ್ಮುಲಾ ಆಗಬೇಕು, ಅಪ್ಪರ್ ಮೈನಸ್ ಲೋವರ್. ಅರ್ಥ ಆಗ್ತೇನೆ, ಅಪ್ಪರ್ ಮೈನಸ್ ಲೋವರ್. ಈ ತರದ್ದು ಅಪ್ಪರ್ ಏನಿದೆ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ, ಇದು ತೊಗೊಂತೀನಿ, ಇದು ತೊಗೊಳಲ್ಲ. ಕಾಸ್ -y ತೊಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ, ಸೈನ್ ಎಕ್ಸ್ ಮೈನಸ್ ಸೈನ್ ವೈ. ನೋಡ್ರಿ, ಸೈನ್ ಎಕ್ಸ್ ಮೈನಸ್ ಸೈನ್ ವೈ. ಓಕೆ, ಸೊ ಈಗ ಅಂದ್ರೆ ಏನಾಯ್ತು ಇಲ್ಲಿ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಆಯ್ತು. ಅದಕ್ಕೆ ಏನಾಯ್ತು ಇದು ಪ್ಲಸ್ ಸೈನ್ ವೈ ಆಯ್ತು, ಪ್ಲಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಕಾಸ್ ಬಂದಾಗ ಏನ್ ಬರ್ತಾ ಇದೆ ಮೈನಸ್ ಇದೆ, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್. ಸೈನ್ ಬಂದಾಗ ಏನ್ ಬರ್ತಾ ಇದೆ ಪ್ಲಸ್ ಬರ್ತಾ ಇದೆ. ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಆಗಿರೋದ್ರಿಂದ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದನ್ನ ಓಪನ್ ಮಾಡ್ರಿ, ಸ್ಪ್ಲಿಟ್ ಮಾಡಿದ್ರೆ ಸೇಮ್ ಫಾರ್ಮುಲಾ a - b ಹೋಲ್ ಸ್ಕ್ವೇರ್, a + b ಹೋಲ್ ಸ್ಕ್ವೇರ್, ಎರಡು ಫಾರ್ಮುಲಾ ಹಾಕ್ಬೇಕು. a ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ -2ab. 2a ಅಂದ್ರೆ ಕಾಸ್ ಎಕ್ಸ್, b ಅಂದ್ರೆ ಕಾಸ್ ವೈ, 2ab ಪ್ಲಸ್ ಈಗ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ವೈ ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ ಬರೀತೀವ. ಸೊ ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್, ಕಾಸ್ ಸ್ಕ್ವೇರ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ 1 ಆಗುತ್ತೆ. ಕಾಸ್ ಸ್ಕ್ವೇರ್ ವೈ ಸೈನ್ ಸ್ಕ್ವೇರ್ ವೈ 1 ಆಗುತ್ತೆ. 1 + 1 ಏನಾಯ್ತು ಇದು 2 ಆಯ್ತು. ಸೊ ಇಲ್ಲಿ 2 ಬರೀತೀವಿ. 2 ಮೈನಸ್, ಇಲ್ಲಿ ಮೈನಸ್, ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲೇನಿದೆ -2 ಕಾಸ್ ಎಕ್ಸ್ ಕಾಸ್ ವೈ, ಇಲ್ಲಿ +2 ಸೈನ್ ಎಕ್ಸ್ ಸೈನ್ ವೈ ಇದೆ. ಸೊ ಇಲ್ಲಿ -2 ಕಾಮನ್ ತೆಗೆದ್ರೆ, -2 ನಾವು ಕಾಮನ್ ತೆಗೆದ್ರೆ ನಮಗೆ ರಿಮೈನಿಂಗ್ ಏನು ಬರುತ್ತೆ ಕಾಸ್ ಎಕ್ಸ್ ಕಾಸ್ ವೈ, ಅಲ್ಲಿ +2 ಇದೆಲ್ಲ ಅದರ -2 ಕಾಮನ್ ತೆಗ್ದಿ. ಸೊ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಯಾಕಂದ್ರೆ ಇದೇ ಪ್ರೂವ್ ಮಾಡ್ಬೇಕಾಗಿರೋದು ನಾವು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಕ್ವೇಶನ್ 1 ಅಲ್ಲಿ ಆಲ್ರೆಡಿ ಅರ್ಧ ಪಾರ್ಟ್ ಬಂದ್ಬಿಟ್ಟಿದೆ ಕಾಸ್ ಎಕ್ಸ್ ಪ್ಲಸ್ ವೈ. ಇಕ್ವೇಶನ್ 2 ಅಲ್ಲಿ ಇನ್ನೂ ಅರ್ಧ ಪಾರ್ಟ್ ಬರ್ಬೇಕು ನಮಗೆ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಇವೆರಡು ಇಕ್ವೇಟ್ ಮಾಡಿದ್ರೆ ಫ್ರಮ್ 1 and 2 ಇಕ್ವೇಶನ್ 2 ಅಂತ ಬರ್ಕೊಂಡ್ರೆ, ಫ್ರಮ್ ಇಕ್ವೇಶನ್ 1 and 2 ಏನಾಗುತ್ತೆ
P1 P3 ಈಕ್ವಲ್ ಟು P2 P4. ಸೊ P1 P3 ಅಂದರೆ ಇದಕ್ಕೊಂದು ಸ್ಕ್ವೇರ್ ರೂಟ್ ಹಾಕ್ರಿ ಈಕ್ವಲ್ ಟು ಇದಕ್ಕೊಂದು ಸ್ಕ್ವೇರ್ ರೂಟ್ ಹಾಕ್ರಿ. ಇದೇನಾಯಿತು 2 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ. ಸೊ ಇದೇನಾಗುತ್ತೆ 2 ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಯಾಕಂದ್ರೆ ಸ್ಕ್ವೇರ್ ರೂಟ್ ಬೇಡ. ಸೊ ಸ್ಕ್ವೇರ್ ರೂಟ್ ರಿಮೂವ್ ಮಾಡಿದ್ರೆ 2 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2 ಮೈನಸ್ 2 ಬ್ರಾಕೆಟ್ ಹಾಕಬೇಕು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಓಕೆ, ಸೊ ಈಗ ಈ ಟು ಕ್ಯಾನ್ಸಲ್, ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀನಿ, ಹಂಗೆ ಡೈರೆಕ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಬರೀರಿ. ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಈಗ ಇಲ್ಲಿ ಮೈನಸ್ 2 ಈ ಮೈನಸ್ 2 ಕ್ಯಾನ್ಸಲ್, ದೇರ್ ಫೋರ್ ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಸೈನ್ ಎಕ್ಸ್ ಸೈನ್ ವೈ. ಸೊ ಇದಿಷ್ಟು ಪ್ರೂಫ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇದ್ರ ಮೇಲೆ ಸಬ್ ಕ್ವಶನ್ಸ್ ಕೇಳ್ತಾರೆ. ಸೊ ಸಬ್ ಕ್ವಶನ್ಸ್ ಏನೇನು ಕೇಳ್ಬೋದು, ಕಾಸ್ 2x ಅಂತಾರೆ, ಕಾಸ್ 2x ಅಂದ್ರೆ ಹೆಂಗ್ ಬರೀತಾರೆ, ಇದೇ ಫಾರ್ಮುಲಾ ಯೂಸ್ ಮಾಡೋಕೆ, ಇಲ್ಲಿ ಪ್ರೀವಿಯಸ್ ಐತಲ್ಲ ಎಕ್ಸ್ ಪ್ಲಸ್ ಎಕ್ಸ್, ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಸೈನ್ ಎಕ್ಸ್. ಸೊ ಇಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡೋದು. ಸೊ ಅವಾಗ ಏನಾಯ್ತಿದ್ದು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಈ ಥರ ಕೇಳ್ಬೋದು. ಆರ್ ಕಾಸ್ 75 ಅಂತ ಕೇಳ್ತಾರೆ, ಕಾಸ್ 75 ಹೆಂಗೆ ಬರಿಬೋದು, ಕಾಸ್ 30 ಪ್ಲಸ್ 45 ಅಂತ ಬರಿಬೋದು. ಕಾಸ್ 30 ಪ್ಲಸ್ 45 ಸೇಮ್ ಅದೇ ಫಾರ್ಮುಲಾ, ಕಾಸ್ 30 ಕಾಸ್ 45 ಮೈನಸ್ ಸೈನ್ 30 ಸೈನ್ 30 ಸೈನ್ 45. ಸೊ ಕಾಸ್ 30 ಅಂತಂದರೆ 1√3/2, ಕಾಸ್ 45 ಅಂದರೆ 1/√2 ಮೈನಸ್ ಸೈನ್ 30 ಅಂದರೆ 1/2, ಸೈನ್ 45 ಅಂದರೆ 1/√2. ಸೊ ಇದೇನಾಯಿತು √3 ಮೈನಸ್ 1 ಡಿವೈಡೆಡ್ ಬೈ 2√2. ಸೊ ಸೇಮ್ ಇದೇ ಥರ ಕಾಸ್ 45 ಮೈನಸ್ 30 ಅಂದರೆ 15 ಈ ಥರ ಕೇಳ್ತಾರೆ. ಸೊ ಅವಾಗ ನೀವೇನು ಮಾಡು ಕಾಸ್ 45 ಮೈನಸ್ 30. ಸೊ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸಬ್ ಕ್ವಶನ್ಸ್ ಕೂಡ ನೋಡ್ಬೋದು, ಸಬ್ ಕ್ವಶನ್ ಈ ಥರ ಕೇಳ್ತಾರೆ. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದನ್ನ ಡಯಾಗ್ರಾಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ 3 ಸ್ಟೆಪ್ಸ್ ಇದಾವಲ್ಲ, ಈ 3 ಸ್ಟೆಪ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು ನಿಮ್ಗೆ ಮೇನ್, ಈ 3 ಸ್ಟೆಪ್ಸ್ ಹೆಂಗೆ ಬಂದ್ವು, ಈ 3 ಸ್ಟೆಪ್ಸ್ ಹೆಂಗೆ ಬಂದ್ವು ಅಂತ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆಮೇಲೆ ಇದೆಲ್ಲ ಕ್ಯಾನ್ಸಲೇಷನ್ ಪಾರ್ಟ್ ಎಲ್ಲ ಇದೆಲ್ಲ ಈಸಿ, ಇದನ್ನೆಲ್ಲ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಫಸ್ಟ್ PUC ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ವಾಚ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.